ನಿರ್ವಾನ್ ಸ್ಪಾ ಮೇಲಿನ ದಾಳಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಆರೋಪಿ ಅನಿಲ್ ಕುಮಾರ್ಗೆ ಇತ್ತು ಅಧಿಕಾರಿಗಳ ಸಂಪರ್ಕ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳ ಸಂಪರ್ಕ ಇತ್ತು? ಒಟ್ಟು 30 ಅಧಿಕಾರಿಗಳ ಜೊತೆ ಸಂಪರ್ಕ ಹೊಂದಿದ್ದಂತೆ. IPS, IAS, KS ಅಧಿಕಾರಿಗಳ ಜೊತೆ ಸಂಪರ್ಕ ಹೊಂದಿದ್ದ ಅನಿಲ್ ಕುಮಾರ್ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. CCB ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ನಿರ್ವಾನ್ ಸ್ಪಾ ಮೇಲಿನ ದಾಳಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ. ಆರೋಪಿ ಅನಿಲ್ ಕುಮಾರ್, ಈ ಅನಿಲ್ ಕುಮಾರ್ಗೆ ಅಧಿಕಾರಿಗಳ ಸಂಪರ್ಕ ಇತ್ತು ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. CCB ತನಿಖೆ ವೇಳೆ ಈ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಅದು ಕೂಡ 30 ಅಧಿಕಾರಿಗಳು, ಏನು ನಾರ್ಮಲ್ ಅಧಿಕಾರಿಗಳಲ್ಲ, IPS, IAS, KS ಅಧಿಕಾರಿಗಳ ಜೊತೆ ಸಂಪರ್ಕ ಇತ್ತು ಅಂತ. ಆರೋಪಿ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ 2 ಬಾರಿ ವೇಶ್ಯವಾಟಿಕೆ ಅಡ್ಡೆ ನಡೆಸಿ ಈ ಅನಿಲ್ ಎಂಬಾತ ಸಿಕ್ಕಿ ಬಿದ್ದಿದ್ದ. ವಿಜಯವಾಡದಲ್ಲಿ ವೇಶ್ಯವಾಟಿಕೆ ಬಿಸ್ನೆಸ್ ನಡೆಸಿದ್ದ ಈ ಅನಿಲ್ 2022-23ರಲ್ಲಿ ವಿಜಯವಾಡದಲ್ಲಿ ದಾಳಿಯನ್ನು ನಡೆಸಿದ್ರು ಪೊಲೀಸರು. 2 ಬಾರಿಯೂ ಕೂಡ ವಿದೇಶಿ ಯುವತಿಯರ ಜೊತೆ ಈತ ಸಿಕ್ಕಿ ಬಿದ್ದಿದ್ದ ಅನ್ನುವಂಥ ಮಾಹಿತಿ CCB ತನಿಖೆ ವೇಳೆ ಬಹಿರಂಗವಾಗಿದೆ. ನೋಡಿ, ಇದೇ ಮೊದಲಲ್ಲ ಈತ 2 ಬಾರಿ ವೇಶ್ಯವಾಟಿಕೆ ಅಡ್ಡೆಯನ್ನು ನಡೆಸ್ತಾ ಇದ್ದ. ಎಲ್ಲಿ? ವಿಜಯವಾಡದಲ್ಲಿ ವೇಶ್ಯವಾಟಿಕೆ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದ 22-23ರಲ್ಲಿ. ಈ ಸಂದರ್ಭದಲ್ಲೂ ಕೂಡ ಪೊಲೀಸ್ ದಾಳಿಯನ್ನು ಮಾಡಿದ್ರು. ಮಾಚವರಂ ಪೊಲೀಸರಿಗೆ ಸಿಕ್ಕಿಬಿದ್ದಂಥ ಈತ ಈ ಸಂಬಂಧ ತನಿಖೆಯನ್ನು ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ ಪೊಲೀಸರು. ಇದಾದ ಬಳಿಕ ಈತ ಬೆಂಗಳೂರಿಗೆ ಕಾಲಿಟ್ಟಿದ್ದ. ಬೆಂಗಳೂರಿಗೆ ಕಾಲಿಟ್ಟಂಥ ಬಳಿಕ ಇವನೇನು ಮಾಡ್ದ? ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ನಿರ್ವಾಣ ಸ್ಪಾ ನಡೆಸ್ತಿದ್ದ. ಜನವರಿ 6ರಂದು CCB ಪೊಲೀಸರು ದಾಳಿಯನ್ನು ನಡೆಸಿದ್ರು. ಈ ವೇಳೆಯೂ ಕೂಡ ನೋಡಿ, ಕಳೆದ 2 ಬಾರಿ ವಿದೇಶಿ ಯುವತಿಯರ ಜೊತೆ ಸಿಕ್ಕಿಬಿದ್ದ. ಈ ಬಾರಿಯೂ ಕೂಡ ಈತ ವಿದೇಶಿ ಯುವತಿಯರ ಜೊತೆ ಸಿಕ್ಕಿಬಿದ್ದ ಅನಿಲ್ ಕುಮಾರ್. ದೃಶ್ಯದಲ್ಲಿ ನೋಡ್ತಿದ್ರಲ್ಲ, ಆರೋಪಿ ಈತನೇ. ಅನಿಲ್ ಕುಮಾರ್ನನ್ನು CCB ಪೊಲೀಸರು ಬಂಧಿಸಿದ್ರು. ಆದರೆ ಈ ದಾಳಿ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಈ ಒಂದು ಪ್ರಕರಣದ ಕುರಿತಾಗಿ CCB ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ, ಮತ್ತಷ್ಟು ವಿವರಣೆ ನೀಡ್ತಾ ಹೋದರೆ. ದಿವಿತ್, ಕಳೆದ ಇತ್ತೀಚೆಗೆ ಜನವರಿ 6ರಂದು ಸ್ಪಾ ಒಂದರ ಮೇಲೆ CCB ಅಧಿಕಾರಿಗಳು ದಾಳಿ ನಡೆಸಿರ್ತಾರೆ. ಆ ದಾಳಿ ನಡೆಸಿದಂತ ವೇಳೆಯಲ್ಲಿ ಆ ಒಂದು ಸ್ಪಾನ ಒಂದು ಇಂಟೀರಿಯಲ್ ನೋಡ್ಬಿಟ್ಟು CCB ಅಧಿಕಾರಿಗಳೇ ಶಾಕ್ ಆಗಿದ್ರು. ಯಾಕಂದ್ರೆ ಆ ಒಂದು ಹೈಯೆಸ್ಟ್ ಹೈಫೈ ಆಗಿ ಆ ಒಂದು ಸ್ಪಾನ ನಡೆಸಲಾಗಿತ್ತು. ಜೊತೆಗೆ ಆ ಒಂದು ಸ್ಪಾನ ಓನರ್ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತನಿಗೆ ಸಾಕಷ್ಟು ಅಧಿಕಾರಿಗಳು ಸಂಪರ್ಕ ಇದ್ದಾರೆ ಅನ್ನೋಂತ ಒಂದು ವಿಚಾರ, ಶಾಕಿಂಗ್ ವಿಚಾರ ಬಯಲಿಗೆ ಬಂದಿತ್ತು. ಜೊತೆಗೆ ವಿದೇಶಿ ಮಹಿಳೆಯರನ್ನ ಬಳಸಿಕೊಂಡು ಆತ ವೇಶ್ಯವಾಟಿಕೆ ಚಟುವಟಿಕೆಯನ್ನ ನಡೆಸಿದ್ದ. ಅದರಲ್ಲೂ ಕೂಡ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಆತ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಈತನ ಜೊತೆ ಒಂದಷ್ಟು ಸರ್ಕಾರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅವರ ಜೊತೆ ಈತನಿಗೆ ನಿರಂತರ ಸಂಪರ್ಕ ಇದೆ ಅಂತೇಳಿ ಒಂದಷ್ಟು ಸಂಶಯ ಕೂಡ CCB ಅಧಿಕಾರಿಗಳಿಗೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಮಾರಸಹಳ್ಳಿ ACP ಪ್ರಿಯದರ್ಶಿನಿ ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೀತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಒಂದಷ್ಟು ಈತನ ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಕಾಂಟ್ಯಾಕ್ಟ್ ಇದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನ ಮಾಡ್ತಿರುವಂತ ವೇಳೆಯಲ್ಲಿ ಈತನಿಗೆ IAS ಅಧಿಕಾರಿಗಳು, IPS ಅಧಿಕಾರಿಗಳು, KS ಅಧಿಕಾರಿಗಳು ಸೇರಿ 30ಕ್ಕೂ ಅಧಿಕ ಅಧಿಕಾರಿಗಳು ನಿಕಟ ಸಂಪರ್ಕ ಇದ್ದಾರೆ ಅನ್ನುವಂತ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಜೊತೆಗೆ ಈಗಾಗಲೇ ಅಂದ್ರೆ ಅವತ್ತು ರೇಡ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದೇ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ACP ಒಬ್ಬರ ಕೈವಾಡವೂ ಕೂಡ ಇದರಲ್ಲಿ ಇತ್ತು ಅನ್ನುವಂತ ಆರೋಪಗಳು ಕೂಡ ಮೇಲಿಂದ ಮೇಲೆ ಕೇಳಿ ಬಂದಿತ್ತು. ಅದು ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರ ತೆಗೆದುಕೊಂಡಿತ್ತು. ಜೊತೆಗೆ ಈತ ಈಗಾಗಲೇ ಬೇರೆ ರಾಜ್ಯದಲ್ಲಿ ಅಂದ್ರೆ ಆಂಧ್ರದಲ್ಲೂ ಕೂಡ ಈತ ಈ ಮುಂಚೆ 2-3 ಬಾರಿ ಸಿಕ್ಕಾಕೊಂಡಿದ್ದ. 2022 ಮತ್ತು 2023ರಲ್ಲಿ ವಿಜಯವಾಡದಲ್ಲಿ ಈತನ ಸ್ಪಾನ್ ಮೇಲೆ ಅಂದ್ರೆ ಅಲ್ಲಿನ ಸ್ಪಾನ್ ಮೇಲೆ ದಾಳಿ ನಡೆಸಿ ಇದೇ ರೀತಿಯಾಗಿ ವಿದೇಶಿ ಮಹಿಳೆಯರ ಜೊತೆ ಆತ ಸಿಕ್ಬಿದ್ದಿದ್ದ. ಈಗ ಅದು ಮುಗಿದ್ಮೇಲೆ ಅಂದ್ರೆ ವಿಜಯವಾಡ ಕೇಸ್ ಮುಗಿದ್ಮೇಲೆ ಆತ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಹೈಫೈ ಸ್ಪಾನ್ ನಡೆಸಿರ್ತಾನೆ. ಆ ಒಂದು ಮಾಹಿತಿಯನ್ನ ಆಧರಿಸಿದಂತ CCB ಪೊಲೀಸರು ದಾಳಿ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಸದ್ಯ ಆತನನ್ನ ವಶಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಈತನ ಜೊತೆ ಅಧಿಕಾರಿಗಳ ಸಂಪರ್ಕ ಇರೋದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮುಟ್ಟಿದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ACP ಪ್ರಿಯದರ್ಶಿನಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿದೆ. ಮುಂದಿನ ಹಂತದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.